ಕಾಲದಲ್ಲಿ ಚಾಮರಾಜ ಕಾಲದಲ್ಲಿ ಅನೇಕ ಮರ್ಯಾದೆಗಳು ಮತ್ತೆ ಅನೇಕ ಒಂದು ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದು ನಾವು ಮತ್ತೆ ಅವ್ರ ಕಡೆಯಿಂದ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಆದರೆ ಒಂದು ಸಂಘಟಿತ ರೀತಿಯಲ್ಲಿ ಒಂದು ಧಾರ್ಮಿಕ ಒಂದು ರಾಜ್ಯ ಒಂದು ದೃಷ್ಟಿಯಲ್ಲಿ ನಿಜವಾದಂಥ ಸಂಬಂಧ ಸೃಷ್ಟಿಯಾಗಿದ್ದು ನಮ್ಮ ಪೂಜ್ಯ ಶಿವಾನಂದ ರಾಜೇಂದ್ರ ಶಿವಾಚಾರ್ಯ ಭಗವತ್ಪಾದರ ಕಾಲದಲ್ಲಿ. ಅರಮನೆಗೂ ಕೂಡ ಅವರು ಆಗಮಿಸಿದ್ರು. ಅಲ್ಲಿ ಅವರಿಗೆ ಅನೇಕ ಮರ್ಯಾದೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಧಾರ್ಮಿಕ ದೃಷ್ಟಿಯಲ್ಲಿ ನಡಿಬೇಕಾಗಿರ್ತಕ್ಕಂಥ ಎಲ್ಲ ರಕ್ಷಣೆಗಳು ಎಲ್ಲ ಇತ್ಯಾದಿ ಎಲ್ಲ ನೀಡಲಾಯಿತು. ಜೊತೆಗೆ ಅವ್ರ ಕಡೆಯಿಂದನೂ ಕೂಡ ಮಹಾರಾಜರಿಗೆ ಏನೇನು ಮರ್ಯಾದೆಗಳು ಉಂಟು, ಬಿರುದಾವಳಿಗಳು ಇತ್ಯಾದಿ ಎಲ್ಲನೂ ಕೂಡ ಸೇರಿಸಿ ಒಂದು ವಿಶೇಷವಾದಂಥ ಸಂಬಂಧ ಶುರುವಾಯಿತು. ಮತ್ತೆ ಭಗವತ್ಪಾದರು ತಮ್ಮ ಪ್ರಯಾಣ ಹೋಗುವಾಗ ಮತ್ತೆ ಇಡೀ ಕರ್ನಾಟಕ ಮತ್ತೆ ಬೇರೆ ಭಾಗದಲ್ಲೂ ಕೂಡ ಪ್ರವಾಸ ಮಾಡುವಾಗ ರಾಜ್ಯದ ಒಬ್ಬ ಧಾರ್ಮಿಕ ಪ್ರತಿನಿಧಿಯಾಗಿ ಅವ್ರು ಹೋಗಬೇಕು ಅಂತ ಒಂದು ಒಳ್ಳೆ ವಿಶೇಷವಾದಂಥ ಪಾತ್ರ ಕೊಟ್ಟಿದೆ. ಯಾಕಂದ್ರೆ ಇದು ರಂಭಾಪುರಿ ಪೀಠ ಏನಿದೆ ಬರೀ ಕರ್ನಾಟಕ ಅಥವಾ ಅಂದಿನ ಮೈಸೂರಿಗೆ ಸೀಮಿತ ಅಲ್ಲ, ಇಡೀ ಒಂದು ರಾಷ್ಟ್ರಕ್ಕೆ ಒಂದು ಕೊಡುಗೆ ನೀಡ್ತಾ ಬಂದಿರುವಂಥದ್ದು ಒಂದು ಒಳ್ಳೆ ಪೀಠ. ಸೊ ಈ ನಿಟ್ಟಿನಲ್ಲಿ ಬಹಳ ಒಂದು ರಕ್ಷಣೆ ಮಾಡ್ತಾ ಬಂದಿದ್ರು. ಅದ್ರ ಜೊತೆಗೆ ಇಲ್ಲಿಗೆ ಮಹಾರಾಜರು ಕೂಡ ಬಂದಿದ್ರು. ನಾವು ಇರುವಂಥ ಸಂಸ್ಕೃತಿ ಎಲ್ಲ ಹೆಚ್ಚಿ ಅವ್ರು ಹೇಳಿದ್ರು, ಇಲ್ಲಿ ನಡೀತಾ ಇರುವಂಥ ದಸರಾ ಮೈಸೂರಷ್ಟೇ ಒಂದು ವೈಭವದಿಂದ ಸಂಭ್ರಮದಿಂದ ನಡಿಬೇಕಾಗಿದೆ ಅಂತ ಅವರು ಕೂಡ ಅವರ ಒಂದು ಭಾಷೆಯಲ್ಲಿ ಹೇಳಿದರು. ನಂತರ ರಾಜ್ಯದ ಮೂಲಕ ಇಲ್ಲಿಗೆ ಆ ವ್ಯವಸ್ಥೆಯನ್ನು ಸೃಷ್ಟಿಸಲು ಅವರು ಕೂಡ ಒಂದು ಕೊಡುಗೆ ಕೊಟ್ಟಿದ್ರು ಅಂತ ಹೇಳಿದರು. ನಂತರ ನಮ್ಮ ಪೂಜ್ಯನ ತಾತನವರ ಕಾಲದಲ್ಲಿ, ಜಯಚಾಮರಾಜರ ಕಾಲದಲ್ಲೂ ಕೂಡ ವಿಶೇಷವಾದಂಥ ಸಂಬಂಧ ಇತ್ತು. ಆ ಒಂದು ಪರಂಪರೆ ಮುಂದುವರಿತಾ ಬಂತು. ಆದರೆ ಸ್ವತಂತ್ರ ಆದ ನಂತರ ಕೆಲವು ಒಂದು ಕಾರಣಾಂತರದಿಂದ ನಮ್ಮದೇ ಆದಂಥ ಒಂದು ಸಮಸ್ಯೆಗಳಿಂದ ಒಂದು ಸ್ವಲ್ಪ ಆ ಒಂದು ಪರಂಪರೆಯಿಂದ ಮತ್ತು ಸಂಬಂಧ ಒಂದು ಸ್ವಲ್ಪ ದೂರ ಆಯಿತು. ಆದರೆ ಇವತ್ತು ಈ ಕಾರ್ಯಕ್ರಮ ಮೂಲಕ ನಾವಂತೂ ಹೇಳಕ್ಕೆ ಇಷ್ಟಪಡ್ತೀವಿ, ನಮ್ಮ ಒಂದು ಮೈಸೂರು ಪರಂಪರೆ ಇವತ್ತು ಉಳಿದಿದೆ. ಇಷ್ಟು ಒಂದು ಕರ್ನಾಟಕದ ಜನರಿಂದ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಇದ್ದರೆ ಅದು ನಮ್ಮ ಗುರು ಒಂದು ಮಾರ್ಗದರ್ಶನದಿಂದನೇ ಆಗಿರ್ತಕ್ಕಂಥದ್ದು. ಸದಾ ಆ ಒಂದು ಮರ್ಯಾದೆಗಳುಂಟು, ದೂರ ಆಗಿದ್ರು ಸಹ ಆ ಒಂದು ಗೌರವ ಮರ್ಯಾದೆ ಯಾವಾಗಲೂ ಸಹ ಉಂಟು. ಮತ್ತು ಅರಮನೆಯಲ್ಲಿ ವಿಶೇಷವಾದಂಥ ಸ್ಥಾನ ನಮ್ಮ ಗುರುಗಳು ಯಾವಾಗಲೂ ಇದ್ದೇ ಇರುತ್ತೆ. ಧರ್ಮ ಪಾಲಿಸೋರು ಎಲ್ಲರಿಗೂ ಕೂಡ ಗುರುಗಳಂದರೆ ಅದಕ್ಕಿಂತ ದೊಡ್ಡ ಒಂದು ಸ್ಥಾನ ಎಲ್ಲೂ ಇಲ್ಲ. ಸೊ ಅದಕ್ಕಾಗಿ ಯಾವತ್ತೂ ಸಹ ಒಂದು ಸಂಬಂಧ ಇದ್ದೇ ಇರುತ್ತೆ. ಮತ್ತು ನಮ್ಮ ರಂಭಾಪುರಿ ಶ್ರೀಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂಥ ನಮ್ಮ ಗೌರವವನ್ನು ಸಲ್ಲಿಸುತ್ತಾ ಅವ್ರಿಗೂ ಕೂಡ ಮೈಸೂರು ಬರೋ ಸಮಯದಲ್ಲಿ ಈಗಲೇ ಹಿಂದೆ 2-3 ವಾರ ಹಿಂದೆ ಮೈಸೂರಲ್ಲಿದ್ದರು. ಆದರೆ ನಮಗೆ ಅವರ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನನ್ನ ಕೊಡಗು ಕಡೆ ಇದ್ದೆ. ಸೊ ಅದಕ್ಕಾಗಿ ಇವತ್ತು ವಿಶೇಷವಾಗಿ ಬಾಳೆಹೊನ್ನೂರು ಅಲ್ಲೇ ಪ್ರಥಮ ಭೇಟಿ ಆಗಬೇಕಾಗಿದೆ, ನಂತರ ನಮ್ಮ ಮನೆಯಲ್ಲಿ ಬರಲಿ ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ವಿಶೇಷವಾಗಿ ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಸೌಭಾಗ್ಯ ಸಿಕ್ಕಿದೆ. ನಾನು ನಿಜಕ್ಕೂ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇತಿಹಾಸವನ್ನು ಭಾಳಷ್ಟು ಓದೋದು ಇದೆ, ಭಾಳಷ್ಟು ಒಂದು ದೊಡ್ಡ ಸಂಬಂಧ ಇದೆ. ಆದರೆ ಇತಿಹಾಸ ಮೂಲಕ ಭವಿಷ್ಯದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮ ವೀರಶೈವ ಪರಂಪರೆ ಏನಾಗಿದೆ ಅದು ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ಆ ವೀರಶೈವ ಸಮುದಾಯಕ್ಕೆ ಒಂದು ಹಿತದೃಷ್ಟಿಯಲ್ಲಿ ಏನೇನು ಕೆಲಸಗಳು ಆಗಬೇಕಾಗಿದೆ ಅದು ಎಲ್ಲಕ್ಕಿಂತ ಮುಖ್ಯ. ಆ್ಯಂಡ್ ಅದಕ್ಕಿಂತ ಮುಖ್ಯ ನನ್ನ ಒಂದು ಅಭಿಪ್ರಾಯದಲ್ಲಿ ನಮ್ಮ ಭಾರತೀಯ ಪರಂಪರೆ, ಅದರಲ್ಲಿ ವಿಶೇಷವಾದಂಥ ಒಂದು ಭಾಗ ಇರ್ತಕ್ಕಂಥ ನಮ್ಮ ವೀರಶೈವ ಪರಂಪರೆ, ಅದರ ಬಗ್ಗೆ ಅರಿವು ಮೂಡಿಸುವಂಥ ಭವಿಷ್ಯ ದೊರೆಯಬೇಕಾಗಿದೆ. ಪುನಃ ಸಂಘಟಿಸುವಂಥದ್ದು ಒಂದು ಜವಾಬ್ದಾರಿ ಇದೆ ನಮ್ಮೆಲ್ಲರೂ. ಯಾಕಂದರೆ ಆಧುನಿಕ ಭಾರತ